ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7. ಹೌದು ವೀಕ್ಷಕರೇ, ಇಂದು ಜಮಖಂಡಿಯಲ್ಲಿ ಮಾನವೀಯತೆ ಮತ್ತು ಸೇವಾ ಭಾವನೆಯ ಸುವಾಸನೆ ಎಲ್ಲೆಡೆ ಹರಡಿದ ಒಂದು ಹೃದಯಸ್ಪರ್ಶಿ ಕಾರ್ಯಕ್ರಮ ಜರುಗಿದೆ. ಪೂಜ್ಯರವರು ತಮ್ಮ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಸಮಾಜಕ್ಕೆ ಕೊಡುಗೆಯ ಸ್ವರೂಪವಾಗಿ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿರುವ 26 ಜನ ನಿವಾಸಿಗಳಿಗೆ ಬೆಳಗಿನ ಉಪಹಾರ ಮತ್ತು ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾದ ಸೇವಾ ಕಾರ್ಯವನ್ನು ನೆರವೇರಿಸಿದ್ದಾರೆ. ಈ ಸೇವಾ ಚಟುವಟಿಕೆಯು ಕೇವಲ ಆಹಾರ ವಿತರಣೆ ಮಾತ್ರವಲ್ಲ, ಅಲ್ಲಿರುವ ವೃದ್ಧರು ಮತ್ತು ಅನಾಥ ಮಕ್ಕಳು ಸಂತಸದಿಂದ ಕೃತಜ್ಞತಾ ಭಾವದಿಂದ ಸ್ವೀಕರಿಸಿದ ಆಶೀರ್ವಾದಗಳು ಈ ಕಾರ್ಯದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ. ಮಾನವ ಸೇವೆ ಎಂದರೆ ದೇವರ ಸೇವೆಯೇ ಎಂಬ ಮಾತನ್ನು ನೆನಪಿಸುವಂತಿತ್ತು ಇಂದಿನ ಕ್ಷಣಗಳು. ಕಾರ್ಯಕ್ರಮದ ಸಂದರ್ಭದಲ್ಲಿ ಆಶ್ರಮದ ವ್ಯವಸ್ಥಾಪಕರು ಪೂಜ್ಯರವರ ಸೇವಾ ಮನೋಭಾವಕ್ಕೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸಿದರು. ಸಮಾಜಕ್ಕೆ ಇದು ಒಂದು ಪ್ರೇರಣಾದಾಯಕ ಉದಾಹರಣೆ ಎಂದು ಅವರು ಅಭಿಪ್ರಾಯಪಡಿಸಿದರು. ಜತೆಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶ್ರೀ ಶ್ರೀಧರ ಕನ್ನೂರ, ಕ್ಷೇತ್ರ ಯೋಜನಾಧಿಕಾರಿಗಳು, ವಿಜಿಲೆನ್ಸ್ ಪ್ರಬಂಧಕರು, ಜಮಖಂಡಿ ಮೇಲ್ವಿಚಾರಕರು ಹಾಗೂ ಶೌರ್ಯ ಘಟಕದ ಸ್ವಯಂ ಸೇವಕರು ಹಾಜರಿದ್ದು ಕಾರ್ಯವೈಖರಿಯನ್ನು ಸುಗಮಗೊಳಿಸಿದರು. ವೀಕ್ಷಕರೇ, ಇಂತಹ ಕಾರ್ಯಗಳು ಸಮಾಜದಲ್ಲಿ ಪರಸ್ಪರ ಸಹಕಾರ, ಮಮತೆ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಬೆಳಗಿಸುತ್ತವೆ. ಸಮಾಜದಲ್ಲಿ ಹಿಂದುಳಿದವರಿಗೆ ನೆರವಾಗುವ ಕಾರ್ಯಗಳಲ್ಲಿ ಯುವಕರು ಮತ್ತು ಸಂಘಟನೆಗಳು ಮುಂದೆ ಬರಬೇಕು ಎಂಬುದು ಇಂದಿನ ಕಾರ್ಯಕ್ರಮದ ಸಂದೇಶ. ಪೂಜ್ಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಮುಂದೆ ಕೂಡಿನ ಸೇವಾ ಕಾರ್ಯಗಳಿಗೆ ಸಮತಾ ಪಬ್ಲಿಕ್ ನ್ಯೂಸ್ 24x7 ತಂಡ ಹೃತ್ಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸುತ್ತದೆ. ಇಂತಹ ಸೇವಾ ಚಟುವಟಿಕೆಗಳಿಂದ ಜಮಖಂಡಿ ಪಟ್ಟಣ ಮತ್ತೊಮ್ಮೆ ಮಾನವೀಯತೆಯ ನಾಡಾಗಿಯೂ ಸೇವಾ ಸಂಸ್ಕೃತಿಯ ಕೇಂದ್ರವಾಗಿಯೂ ಮೆರೆಯುತ್ತಿದೆ. ಹೀಗಾಗಿ ವೀಕ್ಷಕರೇ, ಸಮಾಜಕ್ಕೆ ಕೊಡುಗೆಯಾದ ಈ ಅನನ್ಯ ಕಾರ್ಯ ಇನ್ನಷ್ಟು ನಿಖರ, ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ. ಓಂ ಶ್ರೀ ಮಂಜುನಾಥಾಯ. ಇವತ್ತು ವಿಶೇಷವಾಗಿ ನಾವು ಜೈನ ವೃದ್ಧಾಶ್ರಮಕ್ಕೆ ಆಗಮಿಸಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗೌಡರ ಹುಟ್ಟುಹಬ್ಬ. ಪೂಜ್ಯರ ಉಸಿರೇ ಒಂದು ಸಮಾಜ ಸೇವೆ. ಇವತ್ತು ಸಮಾಜದಲ್ಲಿ ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದರೂ ಗಮನಕ್ಕೆ ಬಂದಿರುವುದು. ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇನ್ನೊಂದು ಸಮಾಜ ಸೇವೆ ಕಾರ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ವಿಶೇಷವಾಗಿ ಬೆಳಗಿನ ಜಾವದ ಉಪಹಾರದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲ ವಿತರಣೆಯನ್ನು ಮಾಡಿ ಅವರಿಗೆ ಇನ್ನೊಂದು ಸಮಾಜ ಸೇವೆಯ ಮೂಲಕನೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ಅಂತೇಳಿ ನಮ್ಮೆಲ್ಲ ಸಿಬ್ಬಂದಿಗಳು ಇವತ್ತು ಬಂದು ಈ ವೃದ್ಧಾಶ್ರಮಕ್ಕೆ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಈ ಒಂದು ಸೇವೆಯನ್ನು ಮಾಡುವ ಮೂಲಕ ಅವರ ಏನು ಕನಸುಗಳಿದೆ ಆ ಕನಸಿಗೆ ನಾವು ಬೆನ್ನೆಲುಬಾಗಿ ಇಟ್ಕೊಂಡು ಅವರೆಲ್ಲ ಸಮಾಜ ಕಾರ್ಯಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳು ಸದಾ ಸಿದ್ಧರಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಈ ಒಂದು ಸೇವೆ ಮೂಲಕ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಮ್ಮೆಲ್ಲ ಸಮಸ್ತ ಗಣ್ಯರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸತ್ಕರಿಸುತ್ತೇವೆ.